ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ ನಮಗೆ ಈ ಥರ ಪ್ರೋಗ್ರಾಮ್ಗೆ ಫಸ್ಟ್ ಟೈಮ್ ಈ ಥರ ಒಂದು ಟ್ರೈಲರ್ ಲಾಂಚ್ ಮಾಡ್ತಿರೋದು. ಈಗ ಇವ್ರು ಅನೌನ್ಸ್ ಮಾಡಿದ್ರಲ್ಲ ಅವ್ರಿಗೆ ಐಡಿಯಾನೂ ಇಲ್ಲ ನಾನು ಯಾರಂತ. ಅಂದರೆ ಅವ್ರು ಅನೌನ್ಸ್ ಮಾಡೋಕೆ ಹುಡುಕ್ತಿದ್ದಾರೆ, ನಿಮ್ಗೆ ನಿರೂಪ್ ಮೋಹನ್ ಅವರು ಇದ್ದಾರೆ, ಎಲ್ಲಿದೆ ನೀನು ನನ್ನ ಮಗ ಅಂತ ಆ ಥರ ಆಗುತ್ತೆ. ಯಾಕಂದರೆ ಇವರು ಹೇಳಿದ್ರು ಈ ಮೂವಿ ಕಾನ್ಸೆಪ್ಟ್ ಬಗ್ಗೆ, ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದು ಡ್ರೀಮ್ಸ್ ಇರುತ್ತೆ, ಅದನ್ನ ಪರ್ಸ್ಯೂ ಮಾಡೋಕ್ಕೆ ಬಿಡಲ್ಲ ಅನ್ನೋ ಥರ. ಕೆಲವೊಂದು ಆರ್ಟ್ ಫಾರ್ಮ್ಸ್ ಹೆಂಗಾಗುತ್ತೆ ಅಂದರೆ ಅದನ್ನ ಆರ್ಟ್ ಫಾರ್ಮ್ ಅಂತಲೇ ಕನ್ಸಿಡರ್ ಮಾಡಲ್ಲ ಜನ. ಈಗ ಸ್ಟ್ಯಾಂಡಪ್ ಕಾಮಿಡಿ, ಈಗ ನಮ್ಮ ಮನೆಗೆ ಯಾರಾದ್ರೂ ರಿಲೇಟಿವ್ಸ್ ಬರ್ತಾರಲ್ಲ, ಏನು ಮಾಡ್ತೀಯಪ್ಪ ಅಂದರೆ ಸ್ಟ್ಯಾಂಡಪ್ ಕಾಮಿಡಿ ಮಾಡಿ, ಹಂಗಂದ್ರೆ ಅವ್ರಿಗೆ ಅದು ಐಡಿಯಾನೇ ಇಲ್ಲ. ಮೊನ್ನೆ ಇಲ್ಲೇ ಒಂದು ಮಾಲಲ್ಲಿ ಚೀಫ್ ಗೆಸ್ಟಾಗಿ ಕರೆದಿದ್ರು, ಹೋಗಿದ್ದೆ. ಅಲ್ಲಿ ಬಿಲ್ಡಪ್ ವಿಡಿಯೋ ಮಾಡ್ತಾರೆ ಗೊತ್ತಲ್ವಾ, ಅಂದರೆ ಕಾರಲ್ಲಿ ಬಂದಿದ ತಕ್ಷಣ ಇಳಿರಿ, ಹಿಂಗೆ ಕ್ಯಾಮ್ರಾ ಕೈ ಬೀಸಿ, ಆಮೇಲೆ ಒಳಗಡೆ ಹೋಗಿ ಸರ್ ಕ್ಯಾಮ್ರಾ ನಿಮ್ಮ ಹಿಂದೆನೇ ಬರುತ್ತೆ, ಫಾಲೋ ಮಾಡುತ್ತೆ, ಹಿಂಗೆಲ್ಲ ಹೇಳಿ ಕಳಿಸಿದ್ರು. ಇದೆಲ್ಲ ಡಿಸ್ಕಷನ್ ಆಯಿತು. ಅವ್ರೇನು ಮಾಡಿದ್ರು, ಕ್ಯಾಮ್ರಾ ಸೆಟಪ್ ಮಾಡೋಕ್ಕೆ ಅಂತ ಎಲ್ಲ ದೂರ ಹೋದರು. ನಾನು ಕಾರ್ ಹತ್ರ ನಿಂತಿದ್ದೆ. ಸೆಕ್ಯೂರಿಟಿ ಅಣ್ಣ ಒಬ್ಬರು ಇದನ್ನ ನೋಡ್ತಾ ಇದ್ರು. ಅವರು ಸೀರೆ ಹತ್ರ ನಡ್ಕೊಂಡ್ಬಿಟ್ಟು, ಸರ್ ಶೂಟಿಂಗಾ? ಹೌದು ಸರ್, ಹೌದು ಶೂಟಿಂಗ್. ಯಾರು ಬರ್ತಾ ಇದ್ದಾರೆ? ಯಾವ ಬಾಯಲ್ಲಿ ಹೇಳಿ ನಾನೇ ಬಂದಿರೋದಂತ. ಅಂದರೆ ನಮ್ಮ ಮೂತಿಗಳು ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ, ಐಡಿಯಾನೂ ಇರಲ್ಲ. ಆಮೇಲೆ ಇಲ್ಲ ಕಷ್ಟಪಟ್ಟು ಹೇಳಿದೆ, ಇಲ್ಲ ಅಣ್ಣ ನಾನೇ ಬಂದಿರೋದು, ನಾನು ಫೇಮಸ್. ಅವ್ರು ಕೇಳಿದ್ರು ಏನು ಮಾಡ್ತೀರಾ ನೀವು? ನಾನು ಅದೇ ಈ ಥರ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ. ಹಂಗಂದ್ರೆ ಏನು? ಅಣ್ಣ ಅದೇ ಜೋಕ್ಸ್ ಹೇಳ್ತೀವಿ, ಜನ ಅದನ್ನ ಬಂದು ನೋಡ್ತಾರೆ ಅಂದರೆ. ಅಣ್ಣ ಒಂದೇ ಮಾತು ಹೇಳಿದ್ರು, ತಮಾಷೆ ಮಾಡಬೇಡ, ಸುಮ್ಮನಿರಪ್ಪ ನೀನು, ಇದಕ್ಕೆಲ್ಲ ಜನ ಕಾಸು ಕೊಟ್ಟು ಬರ್ತಾರ? ಯಾಕಂದರೆ ಚಿಕ್ಕ ವಯಸ್ಸಿಂದ ನಮಗೆ ಇದನ್ನ ಒಂದು ಪ್ರೊಫೆಷನ್ ಅಥವಾ ಆರ್ಟ್ ಫಾರ್ಮ್ ಆಗಿ ಯಾರೂ ಅದನ್ನ ಹೇಳ್ಕೊಟ್ಟೇ ಇಲ್ಲ. ಈಗ ನಮ್ಮ ಮನೆಗಳಲ್ಲಿ ಇಲ್ಲಿ ಎಷ್ಟು ಜನಕ್ಕೆ ಎದೆ ತುಂಬಿ ಹಾಡುವನ್ನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ರಿ? ಯಾರ್ಯಾರ ಮನೇಲಿ ನೋಡ್ತಾ ಇದ್ರಿ? ಒಂದು 90s ನೋಡ್ತಾ ಇದ್ರು. ಈ 90s ಕಿಡ್ಸ್ಗೆ ಇದೊಂದು ಮಾತು ನೆನಪಿರುತ್ತೆ ಗೊತ್ತಾ, ಎದೆ ತುಂಬಿ ಹಾಡುವನ್ನು ಮನೇಲಿ ಬಂದಿದ್ದ. ನನಗೆ ಪರ್ಸ್ನಲ್ ಆ ಪ್ರೋಗ್ರಾಮ್ ಬಂದರೆ ನನಗೆ ಒಂಥರ ಭಯ ಆಗೋದು. ಏನಕ್ಕಂದರೆ ಆ ಚಿಕ್ಕ ಮಕ್ಳು ಆಡಕ್ಕೆ ಬರೋಂಗಿಲ್ಲ, ನಮ್ಮ ಮನೇಲಿ ಮಕ್ಕಳಿಗೆ ಅವರು ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಆಡ್ತಾರೆ ಅವರೆಲ್ಲ, ಹೋಗಿ ಅವ್ರ ಕಾಲು ಕೆಳಗೆ ನುಗ್ಗು ಅಂತ. ಅವ್ರು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಈ ಥರ ಕ್ಲಾಸ್ಗೆ ಹಾಕಿದ್ದಾರೆ, ವಿದ್ವಾನ್ ಇವ್ರ ಹತ್ರ ಕ್ಲಾಸಿಗೆ ಕಳಿಸಿದ್ದಾರೆ. ನಮ್ಮ ಮನೇಲಿ ಆಚೆ ಕಡೆ ಕಾಲಿಟ್ರೆ ಕಾಲು ಮುರಿಯೋರು. ನನಗೆ ಕಾಲು ಕೆಳಗೆ ನುಗ್ಗು ಅಂದ್ಬಿಟ್ಟು ನಾನು ನಿಜವಾಗ್ಲೂ ಅದೇನೋ ಟೆಕ್ನಿಕ್ ಅನ್ಕೊಂಡ್ಬಿಟ್ಟಿದ್ದೆ. ನನಗೆ ಟ್ಯೂಷನ್ಗೆ ಹೋಗು ಕಲಿ ಹಿಂಗೆಲ್ಲ ಹೇಳ್ಕೊಟ್ಟಿರಲಿಲ್ಲ. ಓಕೆ, ಮೋಸ್ಟ್ಲಿ ಅವ್ರ ಕಾಲು ಕೆಳಗೆ ನುಗ್ಗರೆ ನನಗೂ ಬುದ್ಧಿ ಬರುತ್ತೇನೋ. ಆಮೇಲೆ ಈ ಫಾರಿನಲ್ಲಿ ಈಗ ಚಿಕ್ಕ ಮಕ್ಳಿಗೆ ಹೊಡೆಯೋಂಗಿಲ್ಲ ಗೊತ್ತಲ್ವ. ಚಿಕ್ಕ ಮಕ್ಳಿಗೆ ಹೊಡೆದ್ರೆ ಅವರು ಕಾಲ್ ಮಾಡ್ಬೋದು, ಅಂದರೆ ಅವ್ರ ಪೇರೆಂಟ್ಸ್ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಇಮ್ಯಾಜಿನ್ ಈ ಸಿಸ್ಟಮ್ ನಮ್ಮ ಕಂಟ್ರಿಲಿ ಇದ್ದಿದ್ರೆ ಅರ್ಧ ಮುಕ್ಕಾಲು ಜನ ಅಪ್ಪ ಅಮ್ಮದಿರು ಮತ್ತು ಟೀಚರ್ಸ್ ಜೈಲಲ್ಲೇ ಇರೋರು. ಈಗಿನ ಮಕ್ಳಿಗೆ ನಿಜವಾಗ್ಲೂ ಅವ್ರಿಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ. ಈ 6ನೇ ಕ್ಲಾಸ್ ಹುಡುಗ ಒಬ್ಬ ಮೊನ್ನೆ ಕಮ್ಮಿ ಮಾರ್ಕ್ಸ್ ತೆಗ್ದ, ಆಲ್ಮೋಸ್ಟ್ ಫೇಲ್ ಆಗ್ತಿದ್ದ. ಅವ್ರ ಅಪ್ಪ ಅಮ್ಮ ಅದಕ್ಕೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಅವನಿಗೆ ಏನು ಅರ್ಥ ಆಗುತ್ತೆ, ಅವ್ನಿಗೇನು ಇಂಟ್ರೆಸ್ಟ್ ಇದೆ ಜೀವನದಲ್ಲಿ, ಅದನ್ನ ಅವ್ರ ಹತ್ರ ಮಾತಾಡಿಸಿ ಅವನ್ನ ಆ ಕ್ಲಾಸ್ಗೆ ಹಾಕೋಣ. ಅವ್ನಿಗೆ ಸ್ವಿಮ್ಮಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಸ್ವಿಮ್ಮಿಂಗಲ್ಲಿ ಹಾಕೋಣ. ನಮ್ಮ ಮನೆಗಳಲ್ಲೆಲ್ಲ ಒಂದು ಎಕ್ಸಾಮಲ್ಲಿ ಎ ಬಂದ್ಬಿಟ್ಟು ಒಂದು ಎಕ್ಸಾಮಲ್ಲಿ B+ ಬಂದ್ಬಿಟ್ರೆ ರಾತ್ರಿ ಮಲ್ಕೊಂಡಿರ್ಬೇಕು, ಎದೆ ಮೇಲೆ ಬಂದು ಖಾಲಿ ಬಿಡೋ ನಮ್ಮ ಅಮ್ಮ. ಎಷ್ಟು ಜನಕ್ಕೆ ಇಲ್ಲಿ ಒದೆ ಬಿದ್ದಿದೆ? ಅಪ್ಪ ಅಮ್ಮ ಹತ್ರ ಸರಿಯಾಗಿ ಒದೆ ಬಿದ್ದಿದೆ, ಎಲ್ರಿಗೂ ಬಿದ್ದಿದೆ ಅಲ್ಲ. ಇವಾಗ ಹೇಳಲ್ಲ ಜನ, ಈಗೇನೋ ಸಾಧನೆ ಮಾಡಿರೋದು ಸುಮ್ಮನೆ, ನಮಗೆಲ್ಲ ಹೊಡೆದೇ ಅಲ್ಲ ನಮ್ಮ ಅಪ್ಪ ಅಮ್ಮ ಅಂತ. ಈಗಿನ ಮಕ್ಳಿಗೆ ಹೊಡೆಯೋಂಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಯಾರೋ ಒಬ್ಬ ಚಿಕ್ಕ ಹುಡುಗ ಕೂತಿದ್ದ, ಈ ಡೋಂಟ್ ಮೈಂಡ್ ಅವ್ರ ಹತ್ರ ಮಾತಾಡ್ಬೋದಾ ಅಲ್ಲಿ? ಬಟ್ ಆಯ್ತು, ಬಾಯ್ದ ನಿಮಿಷ ಸ್ಟೇ ಮೇಲೆ. ಯಾಕಂದ್ರೆ ನಮ್ಮ ಹುಡುಗರಲ್ಲಿ ಒಂದು ಮಾತಿದೆ, ನಾವು ಹುಡುಗರು ಹೇಳ್ತೀವಿ ಯಾವಾಗ ನಮ್ಮ ಕನಸುಗಳು ಸತ್ತೋಗುತ್ತೋ ಆವಾಗ ನಾವು ದೊಡ್ಡವರಾಗ್ತೀವಿ, ಅಡಲ್ಟ್ಸ್ ಆಗ್ತೀವಿ ಅಂತ. ನಿಮಗೆ ದೊಡ್ಡ ನಮ್ಗೆ ಏನಾಗಬೇಕಂತ ಇದ್ದೀನಿ? ಆಕ್ಟರ್. ಅಂದ್ರೆ ಯಾವ ತರ ಆಕ್ಟರ್? ಏನ್ ಹೀರೋ ಆಗ್ಬೇಕಾ, ಇಲ್ಲ ಫೈಟ್ ಗೀಟ್ ಮಾಡ್ತೀಯಾ, ಏನ್ ಮಾಡ್ಬೇಕು? ಹೀರೋ. ಯಾವ್ದಾದ್ರು ಒಂದು ಡೈಲಾಗ್ ಬರುತ್ತಾ? ಒಂದು ಡೈಲಾಗ್ ಹೇಳಿ. ಯಾವಳೋ ಅಲ್ಲ ಕಣ್ಣ, ಯಾವಳೋ. ಯಾವ ಫಿಲಮ್ ಡೈಲಾಗ್ ಅದು? ಇವ್ರ ಅಪ್ಪ ಅಮ್ಮನ ಜೊತೆಗೆ ಬಂದಿದ್ದೀರಲ್ಲ ಸರ್, ನಿಮ್ಗೆ ಓಕೆ ನಾನು ಆಕ್ಟರ್ ಆಗೋದು? ಈ ಥರ ನಮ್ಮ ಅಪ್ಪ ಅಮ್ಮ ಹೇಳ್ಬಿಟ್ಟಿದ್ರೆ ಖುಷಿ ಆಗ್ಬಿಟ್ಟಿರೋದು. ನಮ್ಮ ಅಪ್ಪ ಅಮ್ಮ ಮುಂದೆ ಹೆಂಗೆ ಆಕ್ಟರ್ ಆಗ್ತೀನಿ, ಒಂದು ಡೈಲಾಗ್ ಹೇಳಿದ್ರೆ ಎದೆ ಮೇಲೆ ಕಾಲಿಗೆ ಬಿಟ್ಟಿರೋರು ಅವಾಗ. ಕಂಗ್ರ್ಯಾಚುಲೇಷನ್ಸ್. ಹೋಗ್ಬೋದು ಆರಾಮಾಗಿ. ಇಲ್ಲ ಅಕಸ್ಮಾತ್ ಯಾರಾದ್ರು ಒಬ್ಬರಾದ್ರೂ ಇದ್ದೀರಾ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಇದು ಆಗ್ಬೇಕು ಅನ್ಕೊಂಡಿದ್ದೆ, ಅದೇ ಆಗಿದ್ದೀನಿ ಅನ್ನೋ ಥರ ಯಾರಾದ್ರು ಇದ್ದೀರಾ? ಅದೇ ಇಲ್ಲ, ಈ ಕ್ವೆಶನ್ ಅದಕ್ಕೆ ಕೇಳ್ತೇನೆ ಯಾಕಂದ್ರೆ ಮೂವಿಗೆ ಸಂಬಂಧಪಟ್ಟಂಗೆನೆ. ಈಗ ಶಶಿಕಿರಣ್ ಅವ್ರು ಕಾಲ್ ಮಾಡಿದಾಗ ಅವರು ಅದೇ ಹೇಳಿದ್ರು, ಅಂದರೆ ಸರ್ ನಾನು ಟೆಕ್ಕಿ ಕೆಲಸ ಮಾಡ್ತೀನಿ, ಈ ಥರ ಪ್ರೊಡಕ್ಷನ್ ಹೌಸ್ ಇಟ್ಕೊಂಡಿನಿ ಅಂತೆಲ್ಲ. ನಮ್ಮ ಮನೆಗಳಲ್ಲಿ ಈಗಲೂ ಹಾಗೇನೆ, ಕೆಲಸ ಬಿಡ್ತೀನಿ ಅಂದರೆ ಅವರು ನಮ್ಮಮ್ಮ ಗಾಬರಿ ಆಗೋಗ್ಬಿಡ್ತಾರೆ, ಏನು ನಿಮ್ಮ ತಾತ ಬಲೆ ಆಸ್ತಿ ಮಾಡಿಕೊಂಡು ನೋಡು. ಈ ಡೈಲಾಗ್ ಕೇಳಿರ್ತಿರಲ್ಲ ಮಿಡಲ್ ಕ್ಲಾಸ್ ಲೈಫಲ್ಲಿ. ಸೊ ಇದನ್ನೇನಕ್ಕೆ ಹೇಳ್ತಾ ಇದೀನಿ ಅಂದರೆ, ಆದಷ್ಟು ನಿಮ್ಮ ಮಕ್ಕಳನ್ನ ನೀವು ಅವ್ರು ಹೇಳಿದಂಗೆ ತಪ್ಪದಾರಿ ಇಲ್ಲೋದ್ರೆ ಹೊಡೆಯೋದ್ರಲ್ಲಿ ಬಡಿಯೋದ್ರಲ್ಲಿ ಅರ್ಥ ಇದೆ.
ಈಗ ಅವ್ರು ಹೇಳೋರು ಅವ್ನು ಏನಾದರೂ ಆಗಲಿ ಒಳ್ಳೆಯವನಾದರೆ ಸಾಕು, ಒಳ್ಳೆ ಮನುಷ್ಯ ಆದರೆ ಸಾಕು ಅಂತ. ಆ ಥರ ಒಂದು ಆ್ಯಟಿಟ್ಯೂಡ್ ಇದ್ದರೆ ಒಳ್ಳೆಯದೇ. ನಮ್ಮ ಅಪ್ಪ ಅಮ್ಮ ಹಂಗಲ್ಲ, ರೆಗ್ಯುಲರ್ ಜಾಬ್ಗೆ ಹೋಗಬೇಕು, ಸಂಬಳ ಬರ್ತಾ ಇರಬೇಕು, ಅದ್ರ ಮೇಲೆ ನೀನು ಏನಾದ್ರು ಮಾಡ್ಕೋ, ಶನಿವಾರ ಭಾನುವಾರ ನಿನ್ನ ಇಷ್ಟ. ಸೊ ನಾನು, ಶಶಿಕಿರಣ್ ಅವರು, ಮಿಗ್ದವರೆಲ್ಲ ಇದೇ ಥರ ಡ್ರೀಮ್ನ ಪರ್ಸ್ಯೂ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ನೆಕ್ಸ್ಟ್ ಜನ್ರೇಷನ್ಗಳು ಆಗಲ್ಲ ಅನ್ಕೊಂತೀನಿ. ಕ್ಲಿಕ್ ಮೂವಿ ಕಾನ್ಸೆಪ್ಟು ಅದೇ ಅನ್ಕೊಂತೀನಿ. ಸೊ ಆಲ್ ದಿ ಬೆಸ್ಟ್ ಮೂವಿ ಅವ್ರಿಗೆ. ಇಲ್ಲಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರೂಪ್ ಅವರೇ. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಕಾರ್ಯಕ್ರಮಕ್ಕೆ ಚಾಲನೆನ ನೀಡಬೇಕು. ವಿಘ್ನೇಶ್ ಸರ್ ಕೂಡ ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ, ಪ್ಲೀಸ್ ಬನ್ನಿ. ಒಂದು ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಮುಖ್ಯ ಅತಿಥಿಗಳಿಗೆ. ಹಾಗೆ ಈ ಕಾರ್ಯಕ್ರಮದ ಪ್ರೊಡ್ಯೂಸರ್ ಸುಹಾಸ್ ಮತ್ತು ವರುಣ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ದಯವಿಟ್ಟು ಸರ್ ಈ ಕಡೆ ಡೋರ್ ಹತ್ರ ನಿಂತಿರೋ ಸೈಡ್ ಬನ್ನಿ ಸರ್. ಮಧ್ಯ ಹೇಳಿ ಸರ್. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಉಳಿಬೇಕು. ಒಂದು ಕಿರು ಕಾಣಿಕೆ, ಒಂದು ಸ್ಮಾಲ್ ಬೊಕೆ ಕೊಟ್ಟು ನಾವು ನಿಮ್ನ ಕಳಿಸ್ಕೊಡ್ಬೇಕು ಅಂತ ಇಷ್ಟಪಡ್ತೀವಿ. ಸುಹಾಸ್ ಮತ್ತೆ ವರುಣ್ ಅವರು ದಯವಿಟ್ಟು ಬಂದಿರುವ ಎಲ್ಲ ಮುಖ್ಯ ಅತಿಥಿಗಳಿಗೆ ಒಂದು ಬೊಕೆ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ಬೇಕು ಅಂತ ಕೇಳ್ಕೊಂತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಚಪ್ಪಾಳೆ ಬರ್ತಾ ಇರ್ಬೇಕು. ಎಲ್ಲಾ ಮುಖ್ಯ ಅತಿಥಿಗಳಿಗೂ ನಮ್ಮ ಕರೆಗೆ ಒಗ್ಗಟ್ಟು ಬಂದು ಇಲ್ಲಿ ನಮ್ ಜೊತೆ ಕಾಲ ಕಳೀತಾ ಇರೋ ಎಲ್ಲಾ ಮುಖ್ಯ ಅತಿಥಿಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಮೇನ್ ಸ್ಟೇಜ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಂದಿದ್ದಕ್ಕೆ. ಟೈಮ್ಸ್ ಸ್ಕ್ವೇರ್ ಅಲ್ಲಿ ನಮ್ಮ ಒಂದು ಚಲನಚಿತ್ರದ ತುಣುಕು ಬರುತ್ತೆ. ನೀವು ಲಾಂಚ್ ಅಂದ ತಕ್ಷಣ ಅಲ್ಲಿ ಪ್ಲೇ ಆಗುತ್ತೆ, ಸರಿನಾ? ಚಿತ್ರದ ಟ್ರೈಲರ್ ಬಿಡುಗಡೆ, ಲಾಂಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮದ ಹಿರಿಯರಿಗೆ ನಮಸ್ಕಾರ. ಬಂದಿರುವಂತಹ ಚಿತ್ರತಂಡದ ಪ್ರೋತ್ಸಾಹಕ್ಕೆ ಬಂದಿರುವಂಥ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು. ಟ್ರೈಲರ್ ಲಾಂಚ್ ಆಗಿದೆ, ಒಳ್ಳೆಯದಾಗಲಿ ನಿಮಗೆ. ನಿರ್ದೇಶಕ ಶಶಿ ಅವರಿಗೆ, ನಿರ್ಮಾಪಕರಾದಂಥ ಶಶಿ ಅವರಿಗೆ ಮತ್ತು ವೀರು ಅವರಿಗೆ, ನಮ್ಮ ಪ್ರೀತಿಯ ಈ ಚಿತ್ರದ ನಾಯಕ ನಟ ಪವನ್ಗೆ, ರವಿ ಸರ್ ಮನೆಗೆ ಹೋಗಿದ್ವಿ ನಾವು ನಮ್ಮ ಛತ್ರಪತಿ ಸಿನಿಮಾದ್ದು ಮ್ಯೂಸಿಕ್ ಮಾಡಿಸ್ಕೊಳ್ಳಿಕ್ಕೆ. ಪ್ರತಿಯೊಂದು ಸರಿ ಹೋದಾಗ್ಲೂ ಇಷ್ಟೆತ್ರ ಕಾಣೋ ಎಷ್ಟುದ್ದ ಬೆಳಿತೇವೆ ಅಂತ ಇದ್ವಿ ನಾವು. ಸಿನಿಮಾ ನೋಡಿದ ನಟನಾಗೂ ಬೆಳೀತಿದ್ದಾನೆ. ಆಲ್ ದ ಬೆಸ್ಟ್ ನನಗೆ. ಸಿನಿಮಾದ ಕಥಾವಸ್ತು ಫಸ್ಟ್ ಭಾಳ ಇಷ್ಟ ಆಗಿತ್ತು ನನಗೆ. ಟೀಮು ನಾನು ಮೀಟ್ ಮಾಡಿದಾಗ ಅವಿನಾಶ್ ಅಂತ ನನ್ನ ಸ್ನೇಹಿತರು ಆ ಟೀಮ್ಗೆ ವರ್ಕ್ ಮಾಡಿದ್ರು. ಹಾಗಾಗಿ ನನಗೆ ಈ ಪಿಕ್ಚರ್ ಬಗ್ಗೆ ಗೊತ್ತಾಗಿತ್ತು. ಆ ಥಾಟ್ ಚಲೋ ಅನಿಸ್ತು. ಯಾವ ಥಾಟ್ ಇಟ್ಕೊಂಡು ಸಿನಿಮಾ ಮಾಡಾಕ್ತೀರಿ ಅದು ಭಾಳ ಚಲೋ ಅನಿಸ್ತು. ಯಾಕಂದರೆ ನಾವು ಈ ಮೋಹನ್ ಈಗ ಸ್ಟ್ಯಾಂಡಪ್ ಕಾಮಿಡಿಯನ್ ಬಂದಿದ್ರು, ಅವ್ರು ಮಾತಾಡತ್ತಿದ್ರು. ಎಷ್ಟೊಂದು ವಿಚಾರಗಳಂದ್ರೆ ಇವು ನನಗೆ ನಮ್ಮಪ್ಪ ಆಗಲಿ ನಮ್ಮವ್ವ ಆಗಲಿ ಬಿಟ್ಟಿರಲಿಲ್ಲಪ್ಪ ಅಂತಂದ್ರೆ, ಮನೆಗೆ ಒದ್ದಾಡ್ಕೊತ ಕೂತಿದ್ದೇವಪ್ಪ ಅಂದ್ರೆ
ಪ್ರಾಬ್ಲಿ ನಾನು ಸಿನಿಮಾಗೆ ಬರಕ್ಲಿಲ್ಲ. ಭಾಳ ಜನ ನನ್ನ ಫ್ರೆಂಡ್ಸ್ಗಳು ನಮ್ಮ ಥಿಯೇಟರ್ನಾಗ ಇದ್ದವರು ನಾಟಕ ಮಾಡಬೇಕು ಅಂತ ಬಂದವರಾಗಲಿ, ನಮ್ಮ ತಂಡದಾಗಿದ್ದವರಾಗಲಿ, ಒಂದು 10 ಜನ ಇರ್ತೀವಪ್ಪ ಅಂತಂದ್ರೆ ಈಗ ಒಂದು 3 ಜನ ಆಕ್ಟಿವ್ ಆಗಿರ್ತೀವಿ, ಇನ್ನೊಂದು 7 ಜನ ವಾಪಸ್ ಮನೆಗೆ ಹೋಗಿರ್ತಾರೆ. ಬಿಕಾಸ್ ಪ್ರಿಯಾರಿಟೈಸ್ ಮಾಡಿರ್ತಾರೆ ಬೇರೆ ಕೆಲಸನ. ಒಂದು ಎರಡನೇದು ಮನೆಗೆ ಅಷ್ಟು ಸಪೋರ್ಟ್ ಸಿಕ್ಕಿರೋದಿಲ್ಲ, ಜೆನ್ಯೂನ್ ಕಾರಣಗಳು ಇರ್ತಾವೆ. ಬಟ್ ನನಗೆ ನಮ್ಮ ಅಪ್ಪಂದು ನಮ್ಮ ಒಂದು ಸಪೋರ್ಟ್ ಸಿಕ್ತು, ದೋಸ್ತರು ಸಪೋರ್ಟ್ ಸಿಕ್ತು. ಹಿಂಗಾಗಿ ನಾವು ಆಕ್ಟರ್ ಆಗಕ್ಕೆ ಆಯ್ತು. ಕಣ್ಮುಂದೆ ಎಲ್ಲರಿಗೂ ಫಸ್ಟ್ ಕೆಟ್ಟ ಎಕ್ಸಾಂಪಲ್ ಸಿಗ್ತಾವಲ್ಲ. ಈಗ ಸ್ಟಾರ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ, ಸ್ಟಾರ್ ಡೈರೆಕ್ಟರ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ. ನಮ್ಮ ಕಣ್ಮುಂದು ಬರೀ ಫಸ್ಟ್ ಕಾಣಿಸೋದ ಎಡುದವರು, ಮನೆಗೆ ವಾಪಸ್ ಬಂದವರು, ಒದ್ದಾಡ್ಕೋತ ಇದು ಆಗಲ್ಲ ಕೆಲಸ ಅಂತ ಅನ್ಕೊಂಡವರು ಭಾಳ ಜನ ಕಾಣಿಸ್ತಿರ್ತಾರೆ. ಹಿಂಗಾಗಿ ಇಟ್ ಇಸ್ ವೆರಿ ಯೂಶುವಲ್, ವೆರಿ ನಾರ್ಮಲ್. ಅಪ್ಪ ಅಮ್ಮಂದ್ರಿಗೆ ಭಯ ಇರ್ತೈತಿ. ಬಟ್ ಒಂದು ಸಣ್ಣ ಸಹಾಯ ಅಂತ ಸಿಕ್ತಪ್ಪ ಅಂತಂದ್ರೆ ಭಾಳ ದೊಡ್ಡ ಮಟ್ಟಕ್ಕೆ ಬರ್ತಾರೆ. ಆ ಥರ ದೊಡ್ಡ ಮಟ್ಟಕ್ಕೆ ಬಂದವ್ರದ್ದು ಉದಾಹರಣೆಗಳು ಭಾಳ ಇದಾವೆ. ಸೊ ಆ ಥರದ ಒಂದು ಕಥಾವಸ್ತು ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರಿ. ಎಸ್ಪೆಷಲಿ ನಮ್ಮ ಕಡೆ ಎಲ್ಲ ನಮ್ಗೆ ಸಣ್ಣರಿದ್ದಾಗೆಲ್ಲ ಒಂದೆರಡು ಬಿಸೋರು ಕರೆಕ್ಟಾಗಿ ಓದಲಿಲ್ಲ ಅಂದ್ರೆ ಮಕ್ಕಳ ನಾಳೆ ಚಲೋ ಕನ್ನೆ ಸಿಗಂಗಿಲ್ಲ ನೋಡು ಅಂತಂತ. ಆದ್ರೆ ಅಲ್ಲಿಗೆ ಯೋಚನೆ ಮಾಡಿ ಇಲ್ಲೇ ಹೊಡೆತ ಮಾಡೋರು. ನಾವು ಓದಕ್ಕಾಗಿಲ್ಲ, ಅಲ್ಲೇ ನಾವು 10th ಬಿಟ್ಟಿವಿ ಮಗನ, ಹಿಂಗೆ ಏನು ಬ್ಯಾನ್ ಆಗೈತೆ ಓದಕ್ಕ ಅಂತ. ಓದ್ ಇಂಪಾರ್ಟೆಂಟ್ ಕರೆಕ್ಟ್, ಬಟ್ ನಮಗೆ ಇನ್ನೂ ಎಷ್ಟೊಂದು ವಿಷಯಗಳು ಅಂದ್ರೆ ಇವಾಗ ನಾವು 10th ಇದ್ದಾಗ ನಮಗೆ ಗೊತ್ತಿದ್ದು ಎರಡ, ಒಂದು ಸೈನ್ಸ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಆರ್ಟ್ಸ್ ಮಾಡ್ಬೇಕು. ಇನ್ನೊಂದು ಐತೆ ತಡ್ಲೆ ಕಾಮರ್ಸ್ ಐತಿ ಅಂತ ನೆನಪರು. ಅದು ಬಿಟ್ಟಂದ್ರೆ ಇನ್ನೂ ಭಾಳ ಇರ್ತವು, ಅಂದ್ರೆ ಓದೋದ್ರಾಗೂ ಭಾಳ ಇರ್ತವು. ಆಮೇಲೆ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಂತ ಭಾಳ ಇರ್ತವು. ಅದೆಷ್ಟೊಂದು ಅರಿವು ಇರೋಂಗಿಲ್ಲ ನಮಗೆ. ಬಹುಶಃ ಈ ಸಿನಿಮಾ ನೋಡೋದವ್ರಿಗೆ, ಎಷ್ಟೊಂದು ಪೇರೆಂಟ್ಸ್ಗಳಿಗೆ, ತಂದೆ ತಾಯಂದ್ರಿಗೆ ನಮ್ಮ ಮಕ್ಕಳಲ್ಲಿರುವಂಥ ಒಂದು ಟ್ಯಾಲೆಂಟ್ನ ಗುರುತಿಸುವಂಥ ಒಂದು ಸಂಯಮ ಆಗಲಿ ಅಥವಾ ಆಸಕ್ತಿ ಆಗಲಿ ಬೆಳೀತೈತೆ ಅಂತ ಅನ್ಕೋತೀನಿ. ಆಮೇಲೆ ಬೆಳೀಲಿ ಅಂತ ಆಶಿಸ್ತೀನಿ. ಇಡೀ ತಂಡಕ್ಕೆ ಮತ್ತೊಂದು ಸರಿ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಲಾರ್ಡ್ ಸರ್, ನಿಮ್ಮ ಈ ಮೋಟಿವೇಶನ್ಗೆ ಉತ್ತರ ಕರ್ನಾಟಕದ ಭಾಷೆ ಕೇಳಕ್ಕೇನೆ ಚಂದ. ಅವ್ರ ಉತ್ತರ ಕರ್ನಾಟಕದ ಭಾಷೆಗೆ ಒಂದು ಬರ್ಲಿ ಜೋರಾದ ಚಪ್ಪಾಳೆ. ನಿಮ್ಮ ಈ ಪ್ರೋತ್ಸಾಹ ನಮ್ಮ ಈ ಕಿರು ಪ್ರಯತ್ನಕ್ಕೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಫಸ್ಟ್ ಸಿನಿಮಾ ಹೋಗಿ ಅಂದ್ಗಳನ್ನ ಫಸ್ಟ್ ಬೇದಾರೋ ಜಾಸ್ತಿ, ತಲೆ ಕಡೆತನಲ್ಲೇ ನಿಂಗೆ ಅಂತಂದು. ಸೊ ಮನೇಲಿ ಈಗ್ಲೂ ಕೇಳ್ತೀರಾ ಹಂಗಂದ್ರೆ ಬೈಗುಳಗಳು? ಈಗ ನಮ್ಮ ಅವ್ವನ ಬೈಗಳ ಕೇಳ್ಬೋದು, ನಮ್ಮ ಅಪ್ಪನ್ ಕೇಳಕ್ಕಾಗಿಲ್ಲ. ನಾ ಕೇಳಿದ್ರು ನೀವ್ ಯಾರು ಕೇಳಕ್ಕಾಗಿಲ್ಲ. ಸೊ ಇವಾಗ ಹೇಗಿದೆ ನೀವು ನೀವ್ ಹೀರೋ ಆದ್ಮೇಲೆ ಹೇಗಿದೆ ಅವ್ರ ರಿಯಾಕ್ಷನ್? ಹೀರೋ ಆದ್ಮೇಲೂ ಇಲ್ಲ, GT ಮಾಲ್ನಾಗ ಫಸ್ಟ್ ಅವ್ರು ನೋಡಿದ್ರು. ಓಕೆ, GT ಮಾಲ್ ಐ ಥಿಂಕ್ ಸ್ಕ್ರೀನ್ ನಂಬರ್ 4 or 3 ಗೊತ್ತಿಲ್ಲ. ಪಿಕ್ಚರ್ ಮುಗಿದ್ಮ್ಯಾಗ ಕಾಲ್ ಮಾಡಿದ್ರು. ನಮ್ಮ ತಂಗಿ ಮಾತಾಡಿದ್ಲು, ನಮ್ಮ ಅಪ್ಪ ಮಾತಾಡಿದ್ರು. ಬಾರಿ ಮಾಡಿರಲ್ಲ ಪಿಕ್ಚರ್. ಅದು ಬೈಗುಳನ ಅಥವಾ ಹೊಗಳಿಕೆನ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವರು ಕರ್ನಾಟಕ ಶೈಲಿನೇ ಹಾಗೆ. ಅದ ಸಣ್ಣರಿದ್ದಾಗ ಆಮೇಲೆ ಟ್ರ್ಯಾಕ್ಟರ್, ನಮ್ಮ ಮನೆ ಟ್ರ್ಯಾಕ್ಟರ್ ಲಾರಿ ಅಲ್ಲಿ ಅವ್ರು ಸ್ವಲ್ಪ ಲೇಟ್ ಆತಪ್ಪ ಅಂತಂದ್ರೆ ಅಲ್ಲಿ ಹೊಲ್ದಾಗ ಹೋಗಿ ಕಾಲ್ ಮಾಡೋರು. ನೋಡ್ರ ಪೆಟ್ರೋಲ್ ಖಾಲಿ ಆಗೈತ್ರಿ, ಡೀಸೆಲ್ ಖಾಲಿ ಆಗೈತ್ರಿ, JCB ಹಂಗ ನಿಂತವ್ರಿ, ನಮ್ದು ಸೈಕಲ್ ಮೋಟ್ರದ್ದು ಖಾಲಿ ಆಗೈತ್ರಿ. ಮಕ್ಳು ಮಕ್ಳು ಮೊದಲ ನೋಡ್ಕೊಂಡು ಹೋಗಿತ್ತು ಮಕ್ಳ. ಅಂದ್ರೆ ಅಷ್ಟು ಆರಾಮಾಗಿ ಬರ್ತವು. ಅಂದ್ರೆ ಕೆಲವೊಂದಿಷ್ಟು ಪದಗಳು ಅಂದ್ರೆ ಅವು ಬೈಗಳಿಗಿಂತ ಅವನ್ನ ಸಪ್ರೇಟ್ ಲಿಸ್ಟ್ ಇಡ್ಬೋದು ಹಾಗೆ. ಬಟ್ ಫಸ್ಟ್ ನನಗ ಸಪೋರ್ಟ್ ಅಂತ ಮನೆ ಕಡೆಯಿಂದ ಅಂತ ಯೋಚನೆ ಮಾಡಿದ್ರೆ ನಮ್ಮ ಅಪ್ಪನ ನಿಂತಿತ್ತು ಫಸ್ಟ್. ಹೌದಾ? ಅವ್ರ ಅಪ್ಪನ ಜೋರ ಚಪ್ಪಾಳೆ ಬರ್ಬೇಕು. ಅವತ್ತು ಅವ್ರ ಅಪ್ಪ ಪ್ರೋತ್ಸಾಹ ಮಾಡಿರ್ಲಿಲ್ಲ ಅಂದ್ರೆ ಇವತ್ತು ಇಷ್ಟು ಒಳ್ಳೆ ಮೂವಿಗಳನ್ನ ನವೀನ್ ಶಂಕರ್ ಅವ್ರು ನಮಗ್ ಕೊಡಕ್ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಂಡ್ ಮ್ಯಾಮ್, ನಾನು ಸೀರಿಯಲ್ನಾಗ ಭಾಳ ನಿಮ್ಮನ್ನು ನೋಡಿ ಪ್ರೀತಿಸಿದೀವಿ, ಗೌರವಿಸಿದೀವಿ. ನಿಮ್ಮನ್ನು ನೋಡಿದ ಖುಷಿ ಆಯ್ತು ಇವತ್ತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ನವೀನ್ ಶಂಕರ್ ಅವರೇ. ಸಾರಿ, ಇನ್ನೊಂದು ವಿಶ್ ಮಾಡ್ಬೇಕಾಯ್ತು. ಕ್ಲಾಂತ ಸಿನಿಮಾ ನಿನ್ನೆ ಬಿಡುಗಡೆ ಆಗಿದೆ. ಆಲ್ ದ ಬೆಸ್ಟ್ ನಿಮಗೆ. ಇನ್ನಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ವಿಘ್ನೇಶ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬಂದು ನಿಮ್ಗೆ ಹೇಗ್ ಅನ್ಸ್ತು ಈ ಟ್ರೈಲರ್ ಬಗ್ಗೆ ಅಂತ ಹೇಳ್ಬೇಕು ಅಂತ ತಿಳ್ಕೊಂತೀನಿ. ಅಂಡ್ ನವೀನ್ ಸರ್ ಹೇಳ್ದಾಗೇನೆ ಅವ್ರದ್ದು ಮೂವಿ ರಿಲೀಸ್ ಆಗಿದೆ ಕ್ಲಾಂತ. ಎಲ್ಲರೂ ದಯವಿಟ್ಟು ಚಲನಚಿತ್ರ ಮಂದಿರಗಳಿಗೆ ಹೋಗಿ ಚಲನಚಿತ್ರನ ನೋಡಿ ಅಂತ ಹೇಳ್ತಾ, ಸರ್ ನಿಮ್ಮ ಅಭಿಪ್ರಾಯ ಮೂವಿ ಬಗ್ಗೆ? ಎಲ್ಲರಿಗೂ ನಮಸ್ಕಾರ.
ನನ್ನ ಹೆಸರು ವಿಘ್ನೇಶ್ ಅಂತ. ಕನ್ನಡದಲ್ಲಿ ನನ್ನ ಮೊದಲನೇ ಸಿನಿಮಾ ಈಗ ಕ್ಲಾಂತ ನಿನ್ನೆ ರಿಲೀಸ್ ಆಗಿದೆ ಅಷ್ಟೇ. ಇದಕ್ಕಿಂತ ಮುಂಚೆ ಮಂಗಳೂರಲ್ಲಿ ತುಳು ಸಿನಿಮಾ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ನವೀನ್ ಸರ್ಗೆ. ಏನಕ್ಕೆ ಹೇಳಿದ್ರೆ, ನಾವೊಂದು ಟ್ರೈಲರ್ ಲಾಂಚ್ ಮಾಡಬೇಕು ಅಂದಾಗ ಯಾರೇ ಒಬ್ಬರು ರೆಕಾಗ್ನೈಸಿಂಗ್ ಆರ್ಟಿಸ್ಟ್ಗಳು ಬಂದಾಗ ಅಟ್ಲೀಸ್ಟ್ ಒಂದು ಹೊಸೊಬ್ಬರಿಗೆ ಪುಷಪ್ ಸಿಗತ್ತೆ. ಸೊ ನಾವು ತುಂಬಾ ಪ್ರಯತ್ನ ಪಟ್ಟಾಗ ನಮಗೆ ಬಿಗಿನಿಂಗ್ ಡೇಸಲ್ಲಿ ಕಷ್ಟ ಆಯಿತು. ಬಟ್ ಟ್ರೈಲರ್ ಲಾಂಚ್ ಅಂತ ಮಾಡೋಕ್ಕೆ ಬಂದಾಗ ಅಜಯ್ ರಾವ್ ಸರ್ ಬಂದಿದ್ರು. ಸೊ ತುಂಬ ಖುಷಿ ಆಗುತ್ತೆ ಸರ್, ಹೊಸೊಬ್ಬರ ಸಿನಿಮಾಕ್ಕೆ ಈ ಥರ ಸಪೋರ್ಟ್ ಮಾಡ್ತಿರುವಂಥದ್ದು. ಸೊ ನಿನ್ನೆ ರಿಲೀಸ್ ಆಗಿ ಹೊರಗಡೆ ಬರಬೇಕಾದ್ರೆ ಪ್ರೊಡ್ಯೂಸರ್ ಸರ್ ವೀರು ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟಿಗೆ ವರ್ಕ್ ಮಾಡ್ತಿದ್ದಾರೆ, ಹೊರಗೆ ಹೇಳಿದ್ರು ಈ ಥರ ಹೊಸ ಸಿನಿಮಾ ನಮ್ಮ ಸಿನಿಮಾಕ್ಕೆ ಯಾರು ಬಂದಿರಲಿಲ್ಲ. ಅವತ್ತು ನಾನು ಡಿಸೈಡ್ ಮಾಡಿರೋದು ಏನಂದರೆ, ಯಾವುದೇ ಒಂದು ಹೊಸ ಸಿನಿಮಾ ಬಂದರೆ ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡೋಕ್ಕಾಗತ್ತೆ 100% ಸಪೋರ್ಟ್ ಮಾಡಬೇಕು ಅಂತ. ಸೊ ಆ ಒಂದು ಕಾರಣದಿಂದ ಬಂದಿದ್ದೀನಿ. ಇನ್ನು ಮುಂದೇನೂ ಅಷ್ಟೇ, ಯಾವುದೇ ಹೊಸೊಬ್ರು ಸಿನಿಮಾ ಅಂತ ಬಂದಾಗ ನನ್ನ ಹತ್ರ ರಿಚ್ ಆದರೆ ಖಂಡಿತ, ಇವಾಗ ನಾನು ದೊಡ್ಡ ವ್ಯಕ್ತಿ ಏನೂ ಅಲ್ಲ, ಹೊಸೊಬ್ಬ. ಇಲ್ಲಿಂದ ಈ ಸಿನಿಮಾಕ್ಕೆ ನನ್ನಿಂದ ಏನು ಮೈಲೇಜ್ ಸಿಗುತ್ತೋ ಗೊತ್ತಿಲ್ಲ. ಬಟ್ ಮುಂದೆ ಒಂದಿನ ಆ ಥರ ಏನಾದರೂ ಪರಿಸ್ಥಿತಿಗಳು ಬಂದರೆ ಖಂಡಿತವಾಗ್ಲೂ ಹೊಸೊಬ್ರ ಸಿನಿಮಾಕ್ಕೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಟ್ರೈಲರ್. ಮಕ್ಕಳ ಬಗ್ಗೆ ಮಾಡಿದ್ದೀರಾ. ಇತ್ತೀಚೆಗೆ ಮಕ್ಕಳು ಸಿನಿಮಾ ತುಂಬ ಕಮ್ಮಿ ಬರ್ತಾ ಇದೆ. ನಾವು ನೋಡಿರೋದು ಸರ್ಕಾರಿ ಶಾಲೆ ಆದಮೇಲೆ ಮೋಸ್ಟ್ಲಿ ಇದೆ ಅನಿಸುತ್ತೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಆಮೇಲೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮತ್ತೆ ನಿಮ್ಮನ್ನು ನೋಡ್ತಾ ಇದ್ದೀನಿ. ಹೊಸೊಬ್ರು ಅಂತ ಬಂದಾಗ ಸ್ವಲ್ಪ ಸಪೋರ್ಟ್ ಮಾಡಿ. ಏನಕ್ಕೆ ಹೇಳಿದ್ರೆ, ಸಿನಿಮಾ ಮಾಡೋದು ಮಾಡಿಬಿಡ್ತೀರಾ, ಥಿಯೇಟ್ರಿಗೆ ಅಂತ ಹೋದಾಗ ಥಿಯೇಟ್ರಿಗೆ ಕೊಡಲ್ಲ. ಅದು ನಮ್ಮ ಕನ್ನಡ ಸಿನಿಮಾಗಿರೋವಂಥ ಶಾಪನೋ ಏನಂತ ಗೊತ್ತಿಲ್ಲ. ತೆಲುಗು, ತಮಿಳು, ಬೇರೆ ಸಿನಿಮಾ ಅಂತ ಬಂದಾಗ ಎಲ್ಲ ಕಡೆ ಥಿಯೇಟರ್ಗಳು ಸಿಗ್ತಾ ಇದೆ. ಕನ್ನಡ ಸಿನಿಮಾ ಅಂತ ಬಂದಾಗ ತುಂಬ ಕಮ್ಮಿ ಥಿಯೇಟರ್ಗಳು ಸಿಗೋದು. ಅದನ್ನು ಮೋರ್ ದೆನ್ ಹೊಸೊಬ್ರಿ ಸಿನಿಮಾ ಅಂತ ಹೇಳಿದಾಗ ಒಂದೊಂದು ಶೋ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಈ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಿದ್ರೆ ಹೊಸೊಬ್ರಿಗೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕಂದರೆ, ಒಂದು ಶೋ ಇಟ್ಕೊಂಡು ಗೆಲ್ಕೊಂಡು ಬರೋಕ್ಕಾಗಲ್ಲ. ಒಂದಷ್ಟು ಶೋಗಳು ಹೊಸೊಬ್ರು ಸಿನಿಮಾಗೆ ಸಿಕ್ಕಿದ್ರೆ ನನ್ನ ಕಲೆಕ್ಷನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗೋದು. ಎಷ್ಟೇ ಒಂದು ಒಳ್ಳೆ ಸಿನಿಮಾ ಇದ್ದರೂ ಶೋಗಳು ಯಾವ್ಯಾವ ಪ್ಲೇಸ್ಮೆಂಟಲ್ಲಿ ಸಿಗಬೇಕು, ಆ ಪ್ಲೇಸ್ಮೆಂಟಲ್ಲಿ ಸಿಗದೇ ಇದ್ದಾಗ ಜನಗಳು ಸಿನಿಮಾ ನೋಡೋಕ್ಕಾಗಲ್ಲ. ಹಾಗಿದ್ದಾಗ ಒಂದು ವಾರದಲ್ಲೇ ಹೊಸ ಸಿನಿಮಾಗಳು ಹೋಗ್ಬಿಡತ್ತೆ. ಸೊ ನಾವು ನಿಮ್ಮನ್ನು ನೋಡ್ಕೊಂಡು ಬಂದಿರೋದು ಗೋಲ್ಟು ಸಿನಿಮಾದಿಂದ. ಆವಾಗ ನಾನು ತುಳು ಸಿನಿಮಾ ಮಾಡ್ತಾ ಇದ್ದೆ. ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ ನಾವು ಹೀರೋಯಿನ್ ಸಂಗೀತ ಭಟ್ ಅವ್ರು ಒಳ್ಳೆ ಫ್ರೆಂಡು ಅಂತ. ಸೊ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಬಂದು ನೀವು ಹೇಳಿದ್ರಿ ಲೈಕ್ ನಾನು ಒಂದು ಆಡಿಯನ್ಸ್ ಇಂದ ಏನಾಗುತ್ತೆ ಅಂತ. ಬಟ್ ನಾವೆಲ್ಲ ನೆನ್ಪಿಟ್ಕೋಬೇಕಾಗಿರೋದು, ಹೇಗೆ ಹನಿ ಹನಿ ಗೂಡಿದ್ರೆ ಹಳ್ಳನೋ, ಈ ತರ ಒಂದೊಂದು ಆಡಿಯನ್ಸ್ ಸಿಕ್ಕಿದ್ರು ಅವಾಗಲೇ ಒಂದು ಮೂವಿ ಕ್ಲಿಕ್ ಆಗೋದು. ಒಬ್ಬ ಹೀರೋ ಉಟ್ಕೊಳ್ಳೋದು, ಒಬ್ಬ ಹೀರೋಯಿನ್ ಉಟ್ಕೊಳ್ಳೋದು ಅಂಡ್ ಒಂದೊಂದು ಆಡಿಯನ್ಸ್ ಕೂಡ ಮುಖ್ಯ ಆಗ್ತೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ವಿಘ್ನೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು ಫೇವ್ರೆಟ್ ಸೀರಿಯಲ್ ಅಂತ ನೋಡ್ತಾ ಇದ್ವಿ. ಎರಡು ಒಂದು ಪಾಪ ಪಾಂಡು, ಇನ್ನೊಂದು ಸಿಲ್ಲಿಲಾಲಿ. ಎಲ್ಲ ನೋಡಿದ್ರಿ? ಎಷ್ಟು ಜನ ನೋಡಿದಿರಾ ಸಿಲ್ಲಿಲಾಲಿ? ಎಲ್ಲರೂ ನೋಡಿದಿರಲ್ಲ. ಚಿಕ್ಕ ವಯಸ್ಸಲ್ಲಿ ಏನೋ ನಮ್ಗೆ ಅದೇ ಏನೋ ಒಂಥರ ಎಂಟರ್ಟೈನ್ಮೆಂಟ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಸಿಲ್ಲಿಲಾಲಿ ಆನಂದ್ ಅವರು. ದಯವಿಟ್ಟು ಸರ್ ಸ್ಟೇಜ್ ಮೇಲೆ ಬಂದು, ನೀವು ನೋಡಿದ್ರಿ ಟ್ರೈಲರ್ ಅಲ್ಲಿ ಕೂಡ ಅವ್ರ ಅಭಿನಯನ ನೋಡಿದಿರಾ. ಅಂಡ್ ಎಷ್ಟೋ ಮೂವೀಸ್, ಸೀರಿಯಲ್ಸ್ ಅಲ್ಲೆಲ್ಲ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಅಮೃತಧಾರೆ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಕೂಡ ಆಕ್ಟ್ ಮಾಡ್ತಿದ್ದಾರೆ. ಸರ್ ಹೇಗೆ ಅನ್ಸುತ್ತೆ ನಿಮ್ಗೆ ಈ ಟ್ರೈಲರ್ ಲಾಂಚ್ ಬಗ್ಗೆ ಅಂಡ್ ನಿಮ್ಮ ಈ ಪಾತ್ರದ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಹೊಸಬ್ರ ಪ್ರಯತ್ನ ಅಂತ ಹೇಳಿದ್ದಾರೆ. ಹೊಸಬ್ರ ಇರ್ಬೋದು, ಆದರೆ ಟ್ಯಾಲೆಂಟ್ ಮಾತ್ರ ಭಯಂಕರ ಇದೆ ಸರ್ ಹುಡುಗರಿಗೆ. ಅದು ಎಲ್ಲರೂ ಸಪೋರ್ಟ್ ಮಾಡ್ಬೇಕಷ್ಟೇ. ನೀವು ಹೇಳ್ದಂಗೆ ಅವನು ಇಷ್ಟೇ ಅವನ್ನ ಕೂಡ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಕತ್ ನೋವುತ್ತೆ ನಿಂತ್ಕೊಂಡು ಮಾತಾಡ್ಬೇಕು, ಅವನು ಅಷ್ಟು ಬೆಳೆದು ಬಿಟ್ಟಿದ್ದಾನೆ. ಒಳ್ಳೆ ಸಬ್ಜೆಕ್ಟು. ಇನ್ಫ್ಯಾಕ್ಟ್ ನನ್ನ ಮಗನಿಗೂ ಅದೇ ಹೇಳೋದು ನಾನು, ನೀನು ಎಷ್ಟಾದರೂ ಓದು, ಏನಾದರೂ ಮಾಡು, ಹೊಟ್ಟೆಪಾಡಿಗೆ ಎಷ್ಟು ಬೇಕು ಅಷ್ಟು ಸಿಗಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅನ್ನಿಸ್ಕೋಬೇಕು ಅಂತ. ಇದರಲ್ಲಿ ಟ್ರೈಲರ್ ನೋಡಿದಿರಾ, ತಂದೆ ತಾಯಿ ಏನೋ ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತ. ಆದರೆ ಅವರಲ್ಲಿ ಇರೋವಂಥ ಒಂದು ಪ್ರತಿಭೆನೇ ಗುರುತಿಸೋದಿಲ್ಲ. ಇವರೊಂದು ಪ್ರೆಸ್ಟೀಜು, ಫಾಲ್ಸ್ ಪ್ರೆಸ್ಟೀಜ್ ಅನ್ಬೇಕು, ಅದನ್ನು ಇಟ್ಕೊಂಡು ಮಕ್ಕಳನ್ನ ಬೆಳೆಸೋಕೆ ಪ್ರಯತ್ನ ಪಡ್ತಾರೆ. ಅದೆಲ್ಲ ಬೇರೆ ಏನೋ ಇರುತ್ತೆ ಅನ್ನೋದು ಒಂದು ಮೆಸೇಜು. ಸೊ ಅದನ್ನು ಫಾಲೋ ಮಾಡಿ ಮಕ್ಕಳನ್ನ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅನ್ನೋದು ಮೆಸೇಜ್ ಇದೆ. ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ ಟೀಮ್ಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ಇನ್ನೊಂದು ಸೀರಿಯಲ್ ತುಂಬಾ ಫೇಮಸ್ ಆಗಿತ್ತು,
ಪುಟ್ಟ ಗೌರಿ ಮದ್ವೆ ಯಾರ್ಯಾರು ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಲ್ಲ. ಅದ್ರಲ್ಲಿ ಫೇಮಸ್ ಕ್ಯಾರೆಕ್ಟರ್ ಒಬ್ರು ಇದಾರೆ, ಅಜ್ಜಮ್ಮ ಅಂತ. ನೆನ್ಪಿದೆ ಎಲ್ಲರಿಗೂ? ಕ್ಯಾರೆಕ್ಟರ್ ಮಾತ್ರ ಅಜ್ಜಮ್ಮ. ಮ್ಯಾಮ್ ಯಾವ ಆಂಗಲ್ ಇಂದನೂ ಅಜ್ಜಮ್ಮ ತರ ಕಾಣಲ್ಲ. ಸೊ ಚಂದ್ರಕಲಾ ಮೋಹನ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೋಬೇಕು ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತ ಕೇಳ್ಕೊಂತೀನಿ. ವಿತ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್, ಜೋರಾದ ಚಪ್ಪಾಳೆ ಬನ್ನಿ. ನಮಸ್ಕಾರ ಎಲ್ಲರಿಗೂ, ಮಾಧ್ಯಮದವ್ರಿಗೆ, ನಮ್ಮ ಟೀಮ್ ಅವ್ರಿಗೆ, ನಮಗೆ ಇಡೀ ಟೀಮ್ಗೆ ಅನ್ನ ಹಾಕಿದಂಥ ಪ್ರೊಡ್ಯೂಸರ್ ಶಶಿ ಅವ್ರಿಗೆ, ಮತ್ತೆ ಈ ಸಿನಿಮಾನ ಅದ್ಭುತವಾಗಿ ಕತೆ ಹಂತರನ್ನ ಮಾಡ್ಕೊಂಡಿರೋ ನಮ್ಮ ಶಶಿರಾಜ್ ಡೈರೆಕ್ಟ್ರು, ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನನಗೆ ನವೀನ್ ಕೃಷ್ಣ ಅವ್ರನ್ನ ನೋಡಿ ಬಹಳ ಬಹಳ ಸಂತೋಷ ಆಯಿತು ನನಗೆ. ಯಾಕೆಂದರೆ ಅವ್ರು ಮಾಡಿರೋ ಗುಲ್ಟು ಸಿನಿಮಾ ಆಗಲಿ ಮತ್ತು ಈಗ ಸಲಾರ್ ಆಗಲಿ ತುಂಬ ನೈಜವಾಗಿ ಅಭಿನಯಿಸಿದ್ದಾರೆ. ಆ್ಯಕ್ಚುಲಿ ನನಗೆ ಉತ್ತರ ಕರ್ನಾಟಕದ ಭಾಷೆ ಆದರೆ ತುಂಬ ಇಷ್ಟ, ಉತ್ತರ ಕರ್ನಾಟಕದ ಜನ ಆದರೆ ತುಂಬ ಇಷ್ಟ. ಮೂಡಲ ಮನೆ ಅಂತ ನಾನೊಂದು ಸೀರಿಯಲ್ ಮಾಡಿದ್ದೆ, ಹಾಗಾಗಿ ನನಗೆ ಆವಾಗಲಿಂದ ನಂಟು ನನಗೆ. ಸೊ ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ. ನಿಮಗೂ ಅಷ್ಟೇ ವಿಘ್ನೇಶ್ ಅವರೇ, ಆಲ್ ದ ಬೆಸ್ಟ್, ಹೊಸ ಸಿನಿಮಾಗೆ ಒಳ್ಳೇದಾಗಲಿ. ಇನ್ನು ನಮ್ಮ ಕ್ಲಿಕ್ ಅನ್ನೋ ಪದ ಕೇಳಿದ ತಕ್ಷಣವೇ ಎಲ್ಲರಿಗೂ ಅನ್ಸೋದು ಜೀವನದಲ್ಲಿ ನಾವು ಯಾವ ಕೆಲಸ ಮಾಡ್ತೀವೋ ಅದರಲ್ಲಿ ನಾವು ಕ್ಲಿಕ್ ಆಗಬೇಕು, ನಮ್ಮನ್ನ ಸಕ್ಸಸ್ ಕೊಡುತ್ತಂತೆ, ನಮಗೆ ಗೆಲುವು ಕೊಡುತ್ತಂತೆ ಅಂತ ಪ್ರತಿಯೊಬ್ಬರಲ್ಲೂ ಆಸೆ ಇರುತ್ತೆ. ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಅನ್ಸೋದು, ಈಗ ಹೇಳಿದಾಗೆ ಹಿಂದೆ ಇಲ್ಲ ಇತ್ತು, ಇಲ್ಲ ನೀನು ಇದೇ ಮಾಡಬೇಕು ಅದೇ ಮಾಡಬೇಕು, ಇದು ಬಿಟ್ಟರೆ ಕಷ್ಟ ಆಗುತ್ತೆ, ಮನೆಗೆ ಸೇರ್ಸಲ್ಲ, ನೀನು ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ಮನೆಗೆ ಸೇರ್ಸಲ್ಲ. ಈಗ ಆ ಥರ ಇಲ್ಲ, ಸ್ವಲ್ಪ ಜನ ಬದಲಾಗಿದ್ದಾರೆ, ಆಗಬೇಕು ಕೂಡ. ಯಾಕೆಂದ್ರೆ ನಾವು ತಂದೆ ತಾಯಿ ಏನು ಕೇಳ್ತೀವೋ ಅದಕ್ಕಿನ್ನೂ ಮಕ್ಕಳ ಮನಸ್ಸಲ್ಲಿ ಏನಿದೆ, ಅವ್ರ ಗುರಿ ಏನಿದೆ, ಅವ್ರ ಧ್ಯೇಯ ಏನಿದೆ ಅಂತ ತಿಳ್ಕೊಂಡ್ರೆ, ಅವ್ರ ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೊಂಡ್ರೆ, ಖಂಡಿತವಾಗ್ಲೂ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಮಕ್ಕಳು ಒಂದಲ್ಲ ಒಂದು ರೀತಿ ಸಾಧನೆ ಮಾಡಿ ಒಂದು ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ನನಗೂ ಹಾಗೆ ಅನ್ಸುತ್ತೆ. ಬಹಳ ಒಳ್ಳೆ ಸಬ್ಜೆಕ್ಟು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ದಯವಿಟ್ಟು ಹೊಸ ಸಿನಿಮಾಗಳಿಗೆ, ವಿಘ್ನೇಶ್ ಅವ್ರು ಹೇಳಿದ ಹಾಗೆ ಹೊಸ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿ, ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿ, ಕನ್ನಡನ ಉಳಿಸಿ ಬೆಳೆಸಿ. ಈ ಥರದ್ದು ಸಬ್ಜೆಕ್ಟ್ಗಳು ನಿಜವಾಗ್ಲೂ ತುಂಬ ಕಮ್ಮಿ ಆಗ್ಬಿಟ್ಟಿದೆ, ಮಕ್ಕಳು ಸಿನಿಮಾ ಬರ್ತಿರೋದೇ ಕಮ್ಮಿ ಆಗಿದೆ. ಸೊ ಇಂಥ ಸಿನಿಮಾ ಬಂದಾಗ ಎಲ್ಲರ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಮತ್ತು ಮೊದಲನೇ ಸರ್ತಿ ನಮ್ಮ 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 ಪ್ರೊಡ್ಯೂಸರು ಶಶಿ ಅವರು ಇನ್ವೆಸ್ಟ್ ಮಾಡಿ ಒಂದು ಇಂಟ್ರೆಸ್ಟಿಂದ ಈ ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗಲಿ. 10 ಸಿನಿಮಾ ಮಾಡೋದಕ್ಕೆ ಅವ್ರಿಗೂ ಭಗವಂತ ಆಯುಸ್ಸು, ಆರೋಗ್ಯ, ಶಕ್ತಿ ಎಲ್ಲವೂ ಕೊಡಲಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ನಮ್ಮ ಪವನ್ಗೆ, ಅವ್ನು ಆ್ಯಕ್ಚುಲಿ ಒಂದಿಷ್ಟಿದ್ದ ನನ್ನ ಸಿನಿಮಾ ಶುರುವಾದಾಗ, ಈಗ ಹಿಂಗೆ ನೋಡ್ಬೇಕು ಅವನ್ನ, ಏನೋ ಇಷ್ಟುದ ತೆಂಗಿನ ಮರ ಥರ ಬೆಳೆದ್ಬಿಟ್ಟಿದ್ಯಾ ಅಂತ. ರವಿ ಬಸರ್ ಅವ್ರ ಮಗ, ಒಳ್ಳೆ ನಟ, ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಸುತ್ತೆ. ಆಗಲಿ, ಒಳ್ಳೇದಾಗಲಿ. ನಾನು ಇದರಲ್ಲಿ ನವೀನ್ಗೆ ಅಮ್ಮ ಅಂದರೆ ತಪ್ಪಾಗೋದಿಲ್ಲ, ಅಂದರೆ ಒಳ್ಳೆ ತಾಯಿ. ನಾನು ಈಗಲೇ ಕತೆ ಹೇಳ್ಬಿಟ್ರೆ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಕತೆ ಗೊತ್ತಾಯ್ತು ಅಂತ. ಕತೆ ಹೇಳಲ್ಲ, ಸಿನಿಮಾ ನೋಡಿ, ಎಲ್ಲರೂ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅಂಡ್ ಕಿನಾಲ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು, ಏನಾದರೂ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ಕೊಂತೀನಿ. ಫೇಮಸ್ ಲಿರಿಕ್ಸ್ ರೈಟರ್ ಕಿನಾಲ್ ಸರ್, ಒಂದು ಜೋರಾದ ಚಪ್ಪಾಳೆ ಬರಲಿ. ಎಲ್ರಿಗೂ ನಮಸ್ಕಾರ. ಕ್ಲಿಕ್ ಸಿನಿಮಾ ಟ್ರೈಲರ್ ನೀವೆಲ್ಲರೂ ನೋಡಿದ್ರಿ. ಆಲ್ಮೋಸ್ಟ್ ನಮ್ಮ ನಿರೂಪಕರೇ ಆಯಿತು, ಎಲ್ಲರೂ ಕತೆ ಬಗ್ಗೆ ಒಂದು ಹೇಳಿದ್ದಾರೆ. ನವೀನ್ ಸರ್ ತುಂಬ ಥ್ಯಾಂಕ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಜೊತೆಗೆ ಪವನ್ ಬಗ್ಗೆ ನಾನು ಹೇಳಿದ್ರೆ ತುಂಬ ಕಡಿಮೆ ಆಗುತ್ತೆ, ಯಾಕಂದರೆ ಆ ಹುಡುಗನ ಆಲ್ರೆಡಿ ನೋಡ್ಕೊಳ್ತಾನೆ, ನಮ್ಮನೆ ಹುಡುಗ ಅಂತ ಹೇಳ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ಸಿನಿಮಾ ಕ್ಲಿಕ್ ದೊಡ್ಡ ಕ್ಲಿಕ್ ಆಗಲಿ, ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಶಿಕುಮಾರ್, ಶಶಿರಾಜ್, ಶಶಿಕಿರಣ್, ವೀರೇಂದ್ರ SSV, ಅದರಲ್ಲೇ ಯಶಸ್ವಿ ಇದೆ. ಹಂಗಾಗಿ ಆ ಚಿತ್ರನೂ ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವಿಘ್ನೇಶ್ ಅವರು ಹೊರಡಬೇಕಾದಂತ ಟೈಮ್ ಬಂದಿದೆ. ಸೊ ದ ಟೀಮ್ ಇಂದ ಶಶಿ ಹಾಗೂ ವರುಣ್ ಅವ್ರ ಕಡೆಯಿಂದ ಒಂದು ಸಣ್ಣ ಸ್ಯಾಪ್ಲಿಂಗ್ ಕೊಡುವ ಮೂಲಕ ಅವ್ರಿಗೆ ಬೀಳ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಸರ್, ದಯವಿಟ್ಟು. ಶಶಿ ಹಾಗೂ ವರುಣ್ ಅವ್ರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು.
ಗಿಡ ಬೆಳೆಸಿ ಮರ ಉಳಿಸಿ ಅನ್ನೋ ಒಂದು ಸಂದೇಶನ ಇಟ್ಕೊಂಡು ಒಂದು ಕಿರು ಕಾಣಿಕೆ ಕೊಡ್ತಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಫೀಲ್ ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರೂ ಬನ್ನಿ, ಎಲ್ಲ ಆರ್ಟಿಸ್ಟ್, ಪವನ್, ಕಾರ್ತಿಕ್ ಮತ್ತು ಸಿಲಿಲಲ್ಲಿ ಆನಂದ್ ಅವರು, ಸುಮನಾ, ಚಂದ್ರಕಲಾ ಮೋಹನ್ ಮ್ಯಾಮ್ ಎಲ್ಲರೂ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಒಂದು ಒಳ್ಳೆ ಗ್ರೂಪ್ ಪಿಕ್ಚರ್ ತಗೊಳ್ಳೋಣ. ಕಾರ್ತಿಕ್ ಮತ್ತೆ ಸುಮನಾ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಒಂದು ಜೋರಾದ ಚಪ್ಪಾಳೆ ಬರಲಿ ಇಡೀ ಚಿತ್ರತಂಡಕ್ಕೆ. ಅಂಡ್ ನಮ್ಮೆಲ್ಲರಿಂದ ಒಂದು ಬೆಸ್ಟ್ ವಿಶಸ್ ಕೊಡೋಣ. ಕ್ಲಿಕ್ ಮೂವಿ ಕ್ಲಿಕ್ ಆಗ್ಲಿ ಅಂತ. ಕ್ಲಿಕ್ ಆದ್ಮೇಲೆ ಕಡೆ ಬನ್ನಿ. ನಮಸ್ಕಾರ, ನಾನು ಪವನ್ ಬಸ್ರೂರ್ ಅಂತ. ನಮ್ಮೂರು ಬಸ್ರೂರು, ನಮ್ಮ ಅಪ್ಪನ ಹೆಸರು ರವಿ ಬಸ್ರೂರು. ಈಗಲೇ ಆಕ್ಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿ. ಯಾಕಂದರೆ ಪವನ್ ಮೊದಲೇ ಹೇಳಿದರು ಅವರಿಗೆ ಸ್ವಲ್ಪ ಸ್ಟೇಜ್ ಫಿಯರ್, ಅಂದರೆ ಆ್ಯಕ್ಟಿಂಗಲ್ಲಿ ಇಲ್ಲ. ಅದು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ನಾವು ರವಿ ಸರ್ನ ಅಪ್ರೋಚ್ ಮಾಡಿದಾಗ ನೋಡಿ ಅವ್ನ ಆ್ಯಕ್ಟಿಂಗ್ ಬರುತ್ತೆ, ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ತೊಗೊಳ್ಳಿ, ನನ್ನ ಮಗ ಅಂತ ತೊಗೊಳ್ಬೇಡಿ ಅಂತ ಹೇಳಿದರು. ಆದರೆ ಒಂದ್ಸರಿ ನಾವು ಪವನ ಕರ್ಕೊಂಬಂದು ರಿಹರ್ಸಲ್ಗೆ ಅಂತ ಏನು ಕರ್ಕೊಂಬಂದ್ವಿ, ನಮಗೆ ಆ್ಯಕ್ಚುಲಿ ಶಾಕ್ ಆಯ್ತು ಫಸ್ಟ್ ಟೈಮು. ಏನು ಹುಡುಗ ಡೈಲಾಗ್ ಕೊಟ್ಟಿದ ತಕ್ಷಣ ಡೈಲಾಗ್ ಏನು ಹೆಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅವರಿಗೆ. ಸೀಕ್ವೆನ್ಸ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ಅವನೇ ಕೊಡ್ತಿದ್ದ. ಅಷ್ಟು ಟ್ಯಾಲೆಂಟೆಡ್ ಇದ್ದಾನೆ. ಬಟ್ ಅದೇ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಸ್ವಲ್ಪ ಹಿಂಜರಿದೆ ಅಷ್ಟೇ. ಕಿನ್ನಲ್ ರಾಜ್ ಸರ್ ನಾವು ಅಲ್ಲಿ ವರ್ಕ್ ಮಾಡಕ್ ಹೋಗ್ತಿರ್ಬೇಕಾದ್ರೆ ಏನು ಓದತ್ತನ್ ಸರ್ ಅಂತ ಕೇಳಿದಾಗ ಅವರು ಇಲ್ಲ ಬೇರೆ ಕಡೆ ಹೊಂಟಾನ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅವರು ಭಾಳ ಸಪೋರ್ಟಿವ್ ಆಗಿದ್ದಾರೆ. ಫಾರ್ ದ್ಯಾಟ್ ಮ್ಯಾಟರ್ ನಾವು ರವಿ ಸರ್ನ ಭಾಳ ಅಪ್ರಿಷಿಯೇಟ್ ಮಾಡಬೇಕು. ಅವ್ರಿಗೆ ಮ್ಯೂಸಿಕ್ ಬಗ್ಗೆ ಇರೋ ಇಂಟ್ರೆಸ್ಟ್ ಆಗಲಿ ಅಥವಾ ಮಕ್ಕಳು ಅವ್ರ ಆಸಕ್ತಿ ಬಗ್ಗೆ ಅವ್ರಿಗಿರೋ ಇಂಟ್ರೆಸ್ಟ್ ಆಗಲಿ ಭಾಳ ಪ್ರೋತ್ಸಾಹ ಮಾಡ್ತಾರೆ. ನಾವು ಹೋದಾಗಲೂ ಕೂಡ ಭಾಳ ಪ್ರೋತ್ಸಾಹ ಮಾಡೋರು. ನಮಗೆ ನಿರ್ಮಾಪಕರಿರಲಿಲ್ಲ ಅಂಥ ಟೈಮ್ನಾಗ. ಫಸ್ಟು ನಮ್ಮ ಟೀಮ್ ಅವರಾಗಿದ್ದು ರವಿ ಬಸ್ರೂರ್ ಅವರು. ಆಮೇಲೆ ಅವ್ರ ಮಗಳಿಗೂ ಅಷ್ಟೇ ಒಂದು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾಶ ಮಾಡಕ್ಕೆ ಹೊಂಟಿದ್ವಿ ಅಲ್ಲಿಂದ ಒಂದು ಬೈಟು ಕಾಫಿ ಅಂತ ಅನ್ಕೊಂಡು. ಅವಾಗ ಹೊಂಟಿದ್ವಿ, ಒಂದು ಇಂಗ್ಲೀಷು ಕನ್ನಡದ ಬಗ್ಗೆ ಏನೋ ಮಾತಾಡೋದ್ರ ಬಗ್ಗೆ, ಪ್ರೊನೌನ್ಸಿಯೇಷನ್ ಬಗ್ಗೆ ಮಾತಾಡ್ತಿದ್ವಿ. ಅವ್ರ ಮಗಳು ಒಂದ್ಸರಿ ಮನೆಗೆ ಬಂದು ಇವತ್ತು ಫೈನ್ ಹಾಕಿದ್ರು ಅಪ್ಪಾಜಿ ನಮಗೆ ಅಂತ. ಎದಕ್ಕೆ ಕನ್ನಡದಾಗ ಮಾತಾಡಿದನ ಇಂಗ್ಲೀಷ್ ಕರೆಕ್ಟಾಗಿ ಮಾತಾಡಿದಂತ ಫೈನ್ ಹಾಕ್ಯಾರ ಅಂತ. ಇವ್ರು ಹೋಗಿ ಒಂದು ವರ್ಷಕ್ಕೆ ಎಷ್ಟು ಫೈನ್ ಹಾಕಿ ಅಂತ ಹೇಳ್ರಿ, ಅಷ್ಟು ಕಟ್ಟಿ ಬಿಡ್ತೀನಿ ಕನ್ನಡದಾಗ ಮಾತಾಡೋದು. ಅಷ್ಟು ಮಟ್ಟಿಗೆ ಅವ್ರ ಕಲೆ ಬಗ್ಗೆ ಆಗಲಿ ಅಥವಾ ಭಾಷೆ ಬಗ್ಗೆ ಆಗಲಿ ಅಷ್ಟು ಉತ್ಸಾಹ ಇದೆ. ಆಲ್ ದ ಬೆಸ್ಟ್. ಸೊ ನಾನು ಮೊದಲೇ ಹೇಳಿದಾಗೆ ರವಿ ಸರ್ ನಮಗೆ ಡೇ ಒನ್ನಿಂದ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ, ನಾವು ಜಸ್ಟ್ ಮ್ಯಾನೇಜರ್ ಹತ್ರ ನಂಬರ್ ಇಸ್ಕೊಂಡು ಪವನ್ ನಮಗೆ ಹೇಗೆ ಪವನ್ನೇ ಕಾಸ್ಟ್ ಮಾಡಬೇಕು ಅಂತ ಆಯ್ತು ಅಂತಂದರೆ, ಮೊದಲಿಗೆ ಸಿನಿಮಾ ಸ್ಟೋರಿ ರೆಡಿ ಮಾಡ್ಕೊಂಡ್ವಿ. ಮತ್ತು ಈ ಸಿನಿಮಾದಲ್ಲಿ ನೀವು ಆಲ್ರೆಡಿ ಟ್ರೈಲರಲ್ಲಿ ನೋಡಿರೋ ಥರ ಹುಡುಗ ಸ್ವಲ್ಪ ಅಪ್ಪ ಅಮ್ಮನ ಮುಂದೆ ತುಂಬ ಸೈಲೆಂಟ್ ಇದ್ದಾನೆ. ಬಟ್ ಅಷ್ಟು ಸೈಲೆಂಟು ಇಲ್ಲ, ಯಾಕಂದರೆ ಸಂಜು ಬಸಾಯ್ ಅವ್ರ ಜೊತೆ ಅವನು ಮಾತಾಡಿದ್ದು ನೋಡಿದ್ದೀರಾ. ಅಂದರೆ ಅಷ್ಟು ತುಂಟ ಇದ್ದಾನೆ ಕ್ಯಾರೆಕ್ಟ್ರಲ್ಲಿ. ಆ್ಯಕ್ಚುಲಿ ಪವನ್ನ ನಾನು ಹೇಗೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಅವ್ರದ್ದು ಗಿರ್ಮಿಟ್ ಅಂತ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾನೆ ಪವನ್. ಸೊ ಹುಡುಗರನ್ನ ಹುಡುಕ್ಬೇಕಾದ್ರೆ ಈ ಥರ ಒಂದು ಡ್ಯುಯಲ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಬೇಕು ಅನ್ನೋ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದು ತುಂಬ ಈಸಿ ಅಲ್ಲ. ಆ್ಯಕ್ಚುಲಿ ಬಾನ್ ಟ್ಯಾಲೆಂಟ್ ಅಂತ ಏನು ಹೇಳ್ತಾರೆ ಆಗಿರಬೇಕು. ಆಗ ಮಾತ್ರನೇ ಆ ಒಂದು ಕ್ಯಾರೆಕ್ಟರ್ ಕ್ಯಾರಿ ಮಾಡೋಕ್ಕಾಗೋದು. ಸೊ ನಾವು ಪವನ್ ಬಸ್ರು ಅಂದರೆ ಆ್ಯಕ್ಚುಲಿ ಪವನ್ನ ಅಷ್ಟೇ ನೋಡಿದ್ದು, ನಮ್ಗೆ ಇನ್ನೂ ಗೊತ್ತಿರಲಿಲ್ಲ ಅದು ರವಿ ಬಸ್ರೂರ್ ಅವ್ರ ಮಗನೇ ಹುಡುಗ ಅಂತ.
ಏನು ಮಾಡಿದ್ವಿ, ಒಂದೊಂದು ಎಂಡ್ ಸ್ಕ್ರಾಲಲ್ಲಿ ಬರೋ ಎಲ್ಲ ಹೆಸರನ್ನು ಸರ್ಚ್ ಮಾಡಿ 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 ನೋಡಿದಾಗ ನಮಗೆ ಒಂದು ಫೋಟೋ ಸಿಕ್ತು. ಆವಾಗ ಗೊತ್ತಾಗಿದ್ದು ಇವರೇ ರವಿ ಬಸ್ರೂರವರ ಮಗ ಅಂತ. ಸೊ ಹಾಗಾಗಿ ನಾವು ಮ್ಯಾನೇಜರ್ ಹತ್ರ ನಂಬರ್ ಇಸ್ಕೊಂಡು ರವಿ ಸರ್ ಹತ್ರ ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡ್ತೀವಿ. ಕತೆ ಹೇಳ್ತಿದ್ದಾಗೇನೆ ಅವರು ಒಂದೇ ಮಾತು ಕೇಳಿದ್ದು, ಮಾಡ್ತೀಯ ಪವನ್ ಅಂತ. ಪವನ್ ಮೂವತ್ತೆ ಅಂದರು. ಹೀಗೆ ನಾವು ಪವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅದಾದ ನಂತರ ಹೇಳಿದಾಗೆ ಪವನ್ಗೆ ನಾವು ಆ್ಯಕ್ಟಿಂಗ್ ಅನ್ನೋದೇನು ಹೇಳ್ಕೊಡ್ಬೇಕಾಗಿರ್ಲಿಲ್ಲ. ಸೆಟ್ಟಲ್ಲೇ ಒಂದು ಡೈಲಾಗ್ ಇದೆ, ಕ್ಲೈಮ್ಯಾಕ್ಸ್ ಅನ್ನು ನೋಡಿದ್ರಿ ನೀವು, ಇನ್ಮೇಲಿಂದ ನಿಮ್ಮನ್ನ ಅಕ್ಕ ಅಂತಾನೆ ಕರಿತೀನಿ ಅಂತ. ಎದುರುಗಡೆ ಇರೋ ಆರ್ಟಿಸ್ಟ್ಗೆ ಬರೀ ಮಾತಲ್ಲೇ ಅಳು ಬರ್ಸೋಷ್ಟು ಇಂಟೆನ್ಸಿಟಿ ಇತ್ತು ಅವ್ರ ಡೈಲಾಗಲ್ಲಿ. ಸೊ ಹೀಗಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪವನ್. ಶಶಿಕುಮಾರ್ ಅವರು ಡೈರೆಕ್ಟರು, ಅವ್ರದ್ದೊಂದು ಹೆಲ್ತ್ ಇಶ್ಯೂಯಿಂದಾಗಿ ಬರೋಕ್ಕಾಗಿಲ್ಲ ಇವತ್ತು. ಹಾಗಾಗಿ ಅದು ಬಿಟ್ಟು ಕಿನಾಲ್ ರಾಜ್ ಸರ್ ಇದ್ದಾರೆ, ಲಿರಿಕ್ ರೈಟರು, ತುಂಬ ಚೆನ್ನಾಗಿ ಸಾಂಗ್ಸ್ ಬರೆದಿದ್ದಾರೆ. ಹಾಗೆ ಆನಂದ್ ಸರ್. ಇನ್ನೊಂದು ಹೇಳಲೇಬೇಕು ನಾನು, ಏನಂದರೆ ಸುಮನಾ ಶಶಿ ಅಂತ. ನಾನು ಮೂಲತಃ ಬಂದು IT ಎಂಪ್ಲಾಯಿ. ಓಕೆ, ಇವ್ರು ನನಗೆ ಕೊಲೀಗು. ಅಂದರೆ ಒಂದು ಶಾರ್ಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ರು, ಮೇಘಾಲಯಸ್ ಮ್ಯಾಗಿ ಅನ್ನೋದ್ರಲ್ಲಿ. ಸೊ ಅದಷ್ಟೇ ನಂಗೆ ಗೊತ್ತಿದ್ದು ಇವರು ಆ್ಯಕ್ಟ್ ಮಾಡ್ತಾರೆ ಏನು ಅಂತ. ಒಂದು ಕ್ಯಾರೆಕ್ಟರು ನಾವು ಆ್ಯಕ್ಚುಲಿ ಏನು ಪವನ್ ತಾಯಿ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡಿದ್ವಿ. ಅವ್ರಿಗೆ ಶೂಟಿಂಗ್ ಇನ್ನು 2 days ಹಿಂದೆ ಅನ್ನೋ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಹಾಗಾಗಿ ಲಾಸ್ಟ್ ಮಿನಿಟಲ್ಲಿ ಯಾರನ್ನ ಕ್ಯಾಸ್ಟ್ ಮಾಡೋದು ಅಂತ ಗೊತ್ತಾಗದೆ ನಾನು ಆಲ್ಮೋಸ್ಟ್ ನೈಟ್ 10:30, 11 ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀನಿ. ಅವಾಗ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀನಿ. ಆಗ ಅಕ್ಸೆಪ್ಟ್ ಮಾಡಿ ಮತ್ತೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ ಯು. ಮತ್ತು ಆನಂದ್ ಸರ್ ಕೂಡ ಅಷ್ಟೇ. ನಾನು ಹೋಗಿ ಅಪ್ರೋಚ್ ಮಾಡಿದ ತಕ್ಷಣವೇ ಅವರು ತುಂಬ ಸಪೋರ್ಟಿವ್ ಆಗಿ ಬಂದು ಆ್ಯಕ್ಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಚಂದ್ರಕಲಾ ಮೇಡಮು ಅಷ್ಟೇ. ಇದೆಲ್ಲದಕ್ಕಿಂತ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ ಕಾರ್ತಿಕ್ ಅಂತ. ಕಾರ್ತಿಕ್ ಅಂತ ನಾವು ಒಟ್ಟಿಗೆ ಹೋಗಿ, ಕಾರ್ತಿಕ್ಗೆ ಆ್ಯಕ್ಚುಲಿ ಅವನು ಆ್ಯಕ್ಟರ್ ಆಗಬೇಕನ್ನೋದು ತುಂಬ ಆಸೆ ಇತ್ತು. ಹಾಗಾಗಿ ಒಂದು ತಂಡ ಕಟ್ಕೊಂಡು ಎಲ್ಲರೂ ಸಿನಿಮಾ ಮಾಡಬೇಕು ಅಂತ ಬಂದಿರೋದು. ಇದಷ್ಟು ಬಿಟ್ಟು ನನಗೆ ಇನ್ನೂ ಸಪೋರ್ಟಿವ್ ಆಗಿ ನಿಂತ ವೀರು ಅವರಾಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಕಾಶ್ ಪರ್ವ ಆಗಿರ್ಬೋದು, ಮತ್ತು ವಿಶ್ವಾಸ್ ಕೌಶಿಕ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನು ಟ್ರೈಲರ್ ನೋಡಿದ್ರಿ, ಇದನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ ತೋರಿಸಿ ಸಿನಿಮಾನ ಗೆಲ್ಲಿಸ್ಕೊಡಿ. ಇದು ನಮ್ಮ ಸಿನಿಮಾ ಅಷ್ಟೇ ಅಲ್ಲ, ನಮ್ಮೆಲ್ಲರ ಸಿನಿಮಾ. ಎಲ್ಲರಿಗೂ ಹೇಳೋಣ, ಸಿನಿಮಾ ಗೆಲ್ಸೋಣ. ಸ್ನೇಹಿತರೆ, ದಯವಿಟ್ಟು ಕಾಸ್ಟ್ ಎಲ್ಲರೂ ಇಲ್ಲಿದ್ದಾರೆ. ಮೀಡಿಯಾ ಬಾಂಧವರಿಗೆ ಏನಾದರೂ ಪ್ರಶ್ನೆ ಇದ್ರೆ ನಮ್ಮ ಕಾಸ್ಟ್ಗೆ ಕೇಳಕ್ಕೆ ಎಲ್ಲರೂ ಇಲ್ಲಿದ್ದಾರೆ. ನಿಮಗೆ ಬಿಟ್ಟಿದ್ದೀನಿ ನಮ್ಮ ಕಾಸ್ಟ್ನ. ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಂತಹ ಎಲ್ಲ ಕಾಸ್ಟ್ ಫ್ಯಾಮಿಲಿ ಮೆಂಬರ್ಸ್, ಮೀಡಿಯಾದವರು ಮತ್ತೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂತಹ ನವೀನ್ ಶಂಕರ್ ಸರ್ ಅಂಡ್ ವಿಘ್ನೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳೋಣ. ಒಂದು ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಇಂದ ಈ ಕ್ಲಿಕ್ ಮೂವಿ ತಂಡಕ್ಕೆ.